ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಬಂದುಬಿಟ್ಟು ಲಾಸ್ಟ್ನೇ ದಿನ ನೋಡಿ ಫ್ರೆಂಡ್ಸ್. ಇದು ನಿನ್ನೆ ನೈಟು, ತೀರಾ ನೈಟ್ ನೋಡಿ ಯಾವ ರೀತಿ ಮೊಹರಂ ಹಬ್ಬನ ದೇವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಒಳಗೆ ಹೋಗ್ತಾವಲ್ವ ದೇವರು, ಅವಾಗ ಯಾವ ರೀತಿ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಇರುತ್ತೆ, ನೋಡ್ಕೊಂಬನ್ನಿ. ಅದಕ್ಕಿಂತ ಮುಂಚೆ ಅಲಂಕಾರ ಯಾವ ರೀತಿ ಮಾಡ್ತಾರೆ ಅಂತ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಆ ದೇವ್ರ ಹತ್ರ ಹೋಗ್ಬಿಟ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಹಾಗೆ ಅವ್ರ ಹೂವಿನ ಸ್ಮೆಲ್ ನೋಡಿಬಿಟ್ರೆ ಆಯಿತು ಫ್ರೆಂಡ್ಸ್, ಎಷ್ಟು ಘಮ ಘಮ ಅಂತ ಇರುತ್ತೆ. ಆ ರೀತಿ ಮೈ ರೋಮಾಂಚನ ಆಗಬೇಕು, ಆ ರೀತಿ ಇರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ಬೋದು, ದೇವರು ಹೊತ್ಕೊಂಡವರು ಮೈ ಮೇಲೆ ದೇವರು ಹಿಡ್ಕೊಂಡಿರ್ತಾರಲ್ವ, ಅವರೆಲ್ಲ ಉಪವಾಸ ಇರ್ತಾರೆ. ಮತ್ತು ಭಕ್ತಿಯಿಂದ ಇರಬೇಕು ಫ್ರೆಂಡ್ಸ್. ಡ್ರಿಂಕ್ಸ್ ಮಾಡೋದು, ಅದು ಮಾಡೋದು, ಇದು ಮಾಡೋ ಆಗಿಲ್ಲ. ಭಕ್ತಿಯಿಂದ ದೇವ್ರನ್ನ ಹಿಡ್ಕೋಬೇಕಾಗುತ್ತೆ ನೋಡಿ. ಇಲ್ಲ ಅಂದರೆ ಅವರಿಗೆ ದೊಡ್ಡ ಪ್ರಾಬ್ಲಮ್ಮೇ ಆಗಿಬಿಡುತ್ತೆ. ಆ ರೀತಿ ದೊಡ್ಡ ದೇವರು ಇವರು. ನಾವು ಮಾತ್ರ ಈ ದೇವ್ರನ್ನ ಬಿಡೋದಿಲ್ಲ, ಭಕ್ತಿಯಿಂದನೇ ಪೂಜೆ ಮಾಡ್ತೀವಿ ನೋಡಿ. ದೇವ್ರನ್ನೆಲ್ಲ ನೋಡ್ಕೊಂಬಂದಮೇಲೆ ಬರಬೇಕಾದ್ರೆ ಹಸ್ಬೆಂಡು ಪಾವ್ ಬಜ್ಜಿ ತೊಗೊಂಬಂದಿದ್ರು. ಪಾವ್ ಬಜ್ಜಿನೂ ತಿಂತಾ ಇದ್ವಿ ನೋಡಿ. ನಮ್ಮ ಕಡೆ ದೇವರೆಲ್ಲ ಒಳಗೆ ಹೋದ್ಮೇಲೆ ಇದು ಎಂತ ಅಂದರೆ ಒಗ್ಗರಣೆ ಮಿರ್ಚಿ ಮಾಡ್ತಾರೆ ಫ್ರೆಂಡ್ಸ್, ಕರಿ ಅಂತ. ನಾವಿವತ್ತು ಮಾಡಿರಲಿಲ್ಲ, ಅದಕ್ಕೆ ಈ ಪಾವ್ ಬಜ್ಜಿ ತಿಂತಾಯಿದ್ವಿ. ಅದೇ ರೀತಿ ಮತ್ತು ನೈಟ್ ಊಟಕ್ಕೆ ಇದು ಬಿಸಿಬೇಳೆ ಬಾತ್ ಮಾಡಿದ್ದೆ ನೋಡಿ ಫ್ರೆಂಡ್ಸ್, ಸಖತ್ತಾಗಿತ್ತು. ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಇದ್ರ ರೆಸಿಪಿ ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ವ ಫ್ರೆಂಡ್ಸ್, ನಮ್ಮ ಕಡೆ ಯಾವ ರೀತಿ ಮೊಹರಂ ಹಬ್ಬ ಮಾಡ್ತಾರಂತ. ಇವತ್ತಿನ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಸಿಗುವ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ನನ್ನ ಹಿಂದಿನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.